ರುಮಟಾಲಜಿಸ್ಟ್ ಅಂದ್ರೆ ಕೇವಲ ಆರ್ಥರೈಟಿಸ್ ಚಿಕಿತ್ಸೆ ಮಾಡುವ ಡಾಕ್ಟರ? ನಿಜ ಹೇಳ್ಬೇಕಂದ್ರೆ ನಾವು ಚಿಕಿತ್ಸೆ ಮಾಡುವ ಕೆಲವು ರೋಗಗಳು ಕಣ್ಣು, ಶ್ವಾಸಕೋಶ, ಕಿಡ್ನಿ, ಚರ್ಮ ಮತ್ತು ರಕ್ತನಾಳಗಳನ್ನು ಬಾಧಿಸಬಹುದು. ಬಹಳ ಜನರಿಗೆ ರುಮಟಾಲಜಿಸ್ಟ್ ಅಂದ್ರೆ ಕೀಲು ನೋವಿನ ಡಾಕ್ಟರ್ ಅನ್ನೋ ಭಾವನೆ ಇರುತ್ತೆ. ಆದರೆ ರುಮಟಾಲಜಿ ಅದಕ್ಕಿಂತ ತುಂಬಾ ದೊಡ್ಡ ಕ್ಷೇತ್ರ. ಆರ್ಥರೈಟಿಸ್ ಮತ್ತು ಕೀಲು ರೋಗಗಳು. ನಾವು ರುಮಟಾಯ್ಡ್ ಆರ್ಥರೈಟಿಸ್, ಸೋರಿಯಾಟಿಕ್ ಆರ್ಥರೈಟಿಸ್, ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್, ರಿಯಾಕ್ಟಿವ್ ಆರ್ಥರೈಟಿಸ್, ಗೌಟ್, ಆಸ್ಟಿಯೋ ಆರ್ಥರೈಟಿಸ್ ಮತ್ತು ಜೂನೈಲ್ ಆರ್ಥರೈಟಿಸ್ ಮುಂತಾದ ರೋಗಗಳಿಗೆ ಚಿಕಿತ್ಸೆ ನೀಡುತ್ತೇವೆ. ಇವು ಕೀಲು ನೋವು, ಊತ, ಸ್ಟಿಫ್ನೆಸ್ ಮತ್ತು ಚಲನೆಗೆ ತೊಂದರೆ ಉಂಟು ಮಾಡಬಹುದು. ಆಟೋ ಇಮ್ಯೂನ್ ರೋಗಗಳು. ಲೂಪಸ್, ಶೋಗ್ರೆನ್ ಸಿಂಡ್ರೋಮ್, ಸ್ಕ್ಲಿರೋಡರ್ಮಾ, ಮಯೋಸೈಟಿಸ್, ಮಿಕ್ಸ್ ಕನೆಕ್ಟಿವ್ ಟಿಶ್ಯೂ ಡಿಸೀಸ್, ಆಂಟಿಫಾಸ್ಫೋಲಿಪಿಡ್ ಸಿಂಡ್ರೋಮ್ ಮತ್ತು ವ್ಯಾಸ್ಕ್ಯುಲೈಟಿಸ್ ಮುಂತಾದ ಆಟೋಇಮ್ಯೂನ್ ರೋಗಗಳನ್ನು ನಾವು ನೋಡುತ್ತೇವೆ. ಈ ರೋಗಗಳು ಕೀಲುಗಳನ್ನು ಅಷ್ಟೇ ಅಲ್ಲ, ದೇಹದ ಅನೇಕ ಅಂಗಗಳನ್ನು ಬಾಧಿಸಬಹುದು. ಇನ್ನೂ ಹಲವಾರು ಸಮಸ್ಯೆಗಳು: ಫೈಬ್ರೊಮಯಾಲ್ಜಿಯಾ, ಫ್ರೋಜನ್ ಶೋಲ್ಡರ್, ಟೆನ್ನಿಸ್ ಎಲ್ಬೋ, ಬರ್ಸೈಟಿಸ್, ಟೆಂಡಿನೈಟಿಸ್, ಆಸ್ಟಿಯೋಪೊರೋಸಿಸ್, ಬೆಶೆಟ್ಸ್ ಡಿಸೀಸ್, ಸಾರ್ಕಾಡೋಸಿಸ್ ಮತ್ತು IgG4 ರಿಲೇಟೆಡ್ ಡಿಸೀಸ್ ಮುಂತಾದ ಸಮಸ್ಯೆಗಳಿಗೂ ಚಿಕಿತ್ಸೆ ನೀಡುತ್ತೇವೆ. ಕೆಲವೊಮ್ಮೆ ಬೆನ್ನು ನೋವು, ಕಾರಣವಿಲ್ಲದ ಜ್ವರ, ಬಾಯಿ ಹುಣ್ಣು, ಕಣ್ಣು ಒಣಗುವುದು, ಚರ್ಮದ ರ್ಯಾಶ್ ಅಥವಾ ಸ್ನಾಯು ದುರ್ಬಲತೆ ಹಿಂದೆ ಕೂಡ ರುಮ್ಯಾಟಿಕ್ ರೋಗ ಇರಬಹುದು. ಹಾಗಾಗಿ ರುಮಟಾಲಜಿಸ್ಟ್ಗಳು ಅಂದ್ರೆ ಕೇವಲ ಆರ್ಥರೈಟಿಸ್ ಡಾಕ್ಟರ್ ಅಲ್ಲ, ನಾವು 100ಕ್ಕೂ ಹೆಚ್ಚು ವಿವಿಧ ರೋಗಗಳನ್ನು ಗುರುತಿಸಿ ಚಿಕಿತ್ಸೆ ಮಾಡುತ್ತೇವೆ. ಮುಂದಿನ ವಿಡಿಯೋದಲ್ಲಿ ರುಮಟಾಲಜಿಸ್ಟ್ ಅನ್ನು ಯಾವಾಗ ಭೇಟಿ ಮಾಡಬೇಕು ಎಂಬ ವಿಷಯದ ಬಗ್ಗೆ ಮಾತನಾಡೋಣ. ಅದನ್ನು ಮಿಸ್ ಮಾಡದೆ ನೋಡಲು ಈ ಪೇಜ್ ಅನ್ನು ಫಾಲೋ ಮಾಡಿ.